ಅವಾರ್ಡ್ಗಳು ತೊಗೊಳ್ತಾರೆ, ಅವ್ರು ವಿನ್ ಆಗ್ತಾರೆ. ಆವಾಗ ಸದಸ್ಯರಾಗ್ತಾರೆ, ಹಾಲಿ ಸದಸ್ಯರಾಗ್ತಾರೆ. ಬರೀ ಇವ್ರಿಗೆ ಹೂವಿನ ಹಾರ ಹಾಕಿಬಿಟ್ಟು ಚಪಾಲಿಗಳು ಹಾಕಿಬಿಟ್ಟು ಒಂದು ಸೀಟಿ ಹೊಡ್ಬಿಟ್ರೆ ಫ್ರೀಯಾಗಿ ಸದಸ್ಯರಾಗ್ಬಿಡ್ತಾರೆ. ಹಾಲಿ ಸದಸ್ಯರು ಒಬ್ರು ಆಗಿಲ್ಲ ಪಾಪ, ಅವರು ಹೆಸರು ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಮೊನ್ನೆ ಹೇಳಿದ್ದಾರೆ, ಆ ಕ್ಲಿಪ್ಪಿಂಗು ನಿಮ್ಗೆ ಕೊಡ್ತೀನಿ. ಮಾಜಿ ನಗರಸಭೆ ಸದಸ್ಯರು ಅಂತ ಎಲ್ಲಿಂದ ಬಂದ್ಬಿಟ್ರು? ಯಾರವರು? ಜನರು ಆಯ್ಕೆ ಮಾಡಿದಾರಾ? ಫ್ರೀ ಆಫ್ ಗಿಫ್ಟ್. ಅದನ್ನು ಏನು ಬರೀ ಇವ್ರಿಗೆ ಹಾರ ಹಾಕ್ಬೇಕಷ್ಟೇ, ಹಾರ ಹಾಕಬೇಕು, ಒಂದು ಶಾಲ ಹಾಕಿ ಒಂದು ವಿಸಿಲ್ ಹೊಡಿಬೇಕು, ಏನು ಚಪ್ಪಾಳೆ ಹೊಡೆದ್ರೆ ಫ್ರೀ ಗಿಫ್ಟ್ ಕೌನ್ಸಿಲರ್ ಮಾಡಿಬಿಡ್ತಾರೆ ಇವರು. ಪ್ರಜಾಪ್ರಭುತ್ವ ಕಾನೂನಿಲ್ವಾ? ಏನು ಬಾಯಿ ಬಂದಂಗೆಲ್ಲ ಮಾತಾಡ್ಬಿಡೋದಾ? ಮಾಜಿ ನಗರಸಭೆ ಸದಸ್ಯರಂತೆ ಹಾಲಿ ಸದಸ್ಯರಾಗಿದ್ರು ಅವರು. ಹಾಲಿ ಆದ್ರೆ ತಾನೇ ಮತ್ತೆ ಮಾಜಿ ಆಗೋದು. ಅವ್ರ ಹೆಸರಿದೆಯಾ? ಕೌನ್ಸಿಲರ್ಸ್ ಲಿಸ್ಟಲ್ಲಿ ಅವ್ರ ಹೆಸರಿದೆಯಾ? ಇಂಥವೆಲ್ಲ ನೀವು ಮಾಡೋದು. ಒಂದು ಡ್ರಾಮಾ ಕಂಪ್ನಿನೇ ಇದೆ, ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಯಾವ ರೀತಿ ಯಾರ್ಯಾರು ಸ್ಕ್ರಿಪ್ಟ್ಗಳು ಬರೀತಾರೆ, ಯಾರ್ಯಾರು ಯಾವ ರೀತಿ ನಡ್ಕೊಳ್ತಾರೆ, ಯಾರ್ಯಾರು ಏನೇನು ಮಾತಾಡ್ತಾರೆ. ಡೈರೆಕ್ಟರ್ ಒಬ್ರು ಇರ್ತಾರೆ, ಪ್ರೊಡ್ಯೂಸರ್ ಒಬ್ರು ಇರ್ತಾರೆ, ಆಕ್ಟರ್ ಒಬ್ರು ಇರ್ತಾರೆ. ಬಹುಭಾಷಾ ನಟ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾರು ಎತ್ತ ಏನು ಅಂತ. ಒಂದೆರಡು ಭಾಷೆಗಳಲ್ಲ, ಬಹುಭಾಷೆಗಳು. ಇಂಗ್ಲೀಷಿಂದ ಹಿಡಿದು, ಹಿಂದಿಯಿಂದ ಹಿಡಿದು, ಉರ್ದುವಿಂದ ಹಿಡಿದು, ಕನ್ನಡ, ತೆಲುಗು, ತಮಿಳ್ ಎಲ್ಲದರಲ್ಲೂ ನಟ ಮಾಡುವಂಥ ನಟನಂತ ಹೇಳಲ್ಲ, ನಟ, ಬಹುಭಾಷಾ ನಟ. ಮುಂದಿನ ದಿನಗಳಲ್ಲೆಲ್ಲ ಹೇಳ್ತೀನಿ ಅದ್ರ ಬಗ್ಗೆ.